ಓಂ ಶಾಂತಿ. ಇಂದಿನ ಮುರಳಿಯ ದಿನಾಂಕ 22/4/2025. ಮುರಳಿ ಮಹಾವಾಕ್ಯಗಳು. ಮೀಠೆ ಬಚ್ಚೆ, तुम्हारा यह मोस्ट वैल्यूबल समय है, इसमें तुम बाबा के पूरे पूरे मददगार बनो. ಮದದ್ಗಾರ್ ಬಚ್ಚೆ ಹಿ ಊಂಚ್ ಪದ ಪಾತೆ ಹೇ. ಮಧುರ ಮಕ್ಕಳೇ, ಈಗ ತಮ್ಮದು ಬಹಳಷ್ಟು ಅಮೂಲ್ಯವಾಗಿರುವಂತಹ ಸಮಯವಾಗಿದೆ. ಇದರಲ್ಲಿ ತಾವು ತಂದೆಗೆ ಸಂಪೂರ್ಣವಾಗಿ ಸಹಯೋಗಿಗಳಾಗಬೇಕು. ಸಹಯೋಗಿಗಳಾದಂತಹ ಮಕ್ಕಳೇ ಶ್ರೇಷ್ಠ ಪದವಿಯನ್ನು ಪಡೆಯಲು ಸಾಧ್ಯವಿದೆ. ಬಾಬಾ ಹೇಳ್ತಾರೆ, ಇದು ಸಮಯ ಬಹಳ ಅಮೂಲ್ಯವಾಗಿದೆ. ಯಾಕೆಂದರೆ ಇಡೀ ಕಲ್ಪದಲ್ಲಿ ನಾವು ಒಂದಿಲ್ಲ ಒಂದು ಸೂಕ್ಷ್ಮ ರೂಪದಲ್ಲಿ ಇರುವಂತಹ ಶಕ್ತಿಗಳನ್ನು, ಗುಣಗಳನ್ನು ಕಳ್ಕೊತಾ ಬಂದರೆ ಸಂಗಮ ಯುಗದಲ್ಲಿ ನಾವು ವಾಪಸ್ ಕಳೆದುಕೊಂಡಂಥ ಆಸ್ತಿ ಪಡ್ಕೊಳ್ಳುವಂಥ ಸಮಯ, ಮತ್ತು ನಾವು ನಮ್ಮ ಮೂಲ ಸ್ಥಿತಿಗೆ, ಸತೋಪ್ರಧಾನ ಸ್ಥಿತಿಗೆ ತಲುಪುವಂತಹ ಸಮಯ, ಬಾಪ್ ಸಮಾನ ಆಗುವಂತಹ ಸಮಯ, ಭಗವಂತನಿಂದ ಪಾಲನೆ ಪಡೆಯುತ್ತಾ ಇರುವಂತಹ ಸಮಯ ಇದಾಗಿರೋದ್ರಿಂದ ಇದು ನಮಗೆ ಬಹಳ ಅಮೂಲ್ಯವಾಗಿದೆ. ಇಂಥ ಸಮಯದಲ್ಲಿ ತಾವು ಮಕ್ಕಳು ತಂದೆಗೆ ಯಾರು ಸಂಪೂರ್ಣ ಸಹಯೋಗಿಗಳಾಗ್ತೀರಿ ಅವರೇ ಶ್ರೇಷ್ಠ ಪದವಿ ಪಡೆಯಲು ಸಾಧ್ಯ. ಬಾಬಾರವರಿಗೆ, ಭಗವಂತನಿಗೆ ಮಕ್ಕಳಿಂದ ಯಾವ ಸಹಯೋಗದ ಅವಶ್ಯಕತೆ ಇದೆ? ಆತ್ಮಾಭಿಮಾನಿ ಮಕ್ಕಳ ಅವಶ್ಯಕತೆ ಇದೆ. ಡ್ರಾಮಾದಿಂದ ನ್ಯಾರ ಶಿವ ಬಾಬಾರವರಿಗೆ ಪ್ಯಾರ ಆಗಿರುವಂತಹ ಮಕ್ಕಳ ಸಹಯೋಗದ ಅವಶ್ಯಕತೆ ಇದೆ. ಇಂತಹ ಸಹಯೋಗಿ ಮಕ್ಕಳೇ ಶ್ರೇಷ್ಠ ಪದವಿಯನ್ನು ಪಡೀತಾರೆ. ಯಾಕೆ ಅಂದರೆ ಪರಮಾತ್ಮ ತಂದೆ ಒಂದು ಸಹಯೋಗಕ್ಕೆ 1000 ಲಕ್ಷ ಪದಮಪಟ್ಟು ರಿಟರ್ನ್ ಮಾಡ್ತಾರೆ. ಇದು ಇಂತಹ ಸಮಯ ಇದೆ. ಭಗವಂತನಿಗೆ ಸಹಯೋಗದ ಅವಶ್ಯಕತೆ ಇದೆ. ಅವರಿಗೆ ಅವಶ್ಯಕತೆ ಸ್ಥೂಲವಾದದ್ದಲ್ಲ. ಯಾಕಂದರೆ ಈ ಸ್ಥೂಲವಾದ ಜಗತ್ತಿನ ನಿರ್ಮಾಣಕರ್ತನೇ ಬಾಬಾ ಅದಾರ. ಈ ಡ್ರಾಮಾದ ಡೈರೆಕ್ಟರ್, ಕ್ರಿಯೇಟರ್ ಬಾಬಾ ಅದಾರ. ಅಂದಮೇಲೆ ಬಾಬಾಗೆ ಏನು ಬೇಕಾಗಿದೆ ಅಂದರೆ ಈ ನಾಟಕದಲ್ಲಿ ಸಿಕ್ಕಾಕೊಂಡಿರುವಂತಹ ಮನಸ್ಸುಗಳನ್ನು ವಾಪಸ್ ಪ್ರಧಾನ ಮಾಡಿಕೊಳ್ತಾ ಮನಸ್ಸನ್ನು, ಬುದ್ಧಿಯನ್ನು ಶಿವ ಬಾಬಾರ ಜೊತೆಗೆ ಜೋಡಿಸಿ ಈ ಜಗತ್ತಿನಲ್ಲಿ ಇನ್ನೂ ಸಿಕ್ಕಿಕೊಂಡಿರುವಂತಹ ಮಕ್ಕಳನ್ನು ಮೇಲೆತ್ತುವಂಥದ್ದೇನು ಸಹಯೋಗ ಕೊಡಬೇಕಾಗಿದೆ. ಇಂತಹ ಸಹಯೋಗ ಕೊಡುವಂತಹ ಮಕ್ಕಳೇ ಬಾಬಾರವರ ಮೂಲಕ ಶ್ರೇಷ್ಠ ಪದವಿಯನ್ನು ಪಡೆಯೋದಕ್ಕೆ ಸಾಧ್ಯವಿದೆ. ಇಂದಿನ ಮುರಳಿಯ ಪ್ರಶ್ನೆ, ಸರ್ವಿಸೇಬಲ್ ಬಚ್ಚೆ ಕೌನ್ಸಿ ಬಹಾನೆ ಬಾಜಿ ನಹಿ ಕರ್ ಸಕ್ತೆ. ಸೇವೆ ಮಾಡುವಂತಹ ಮಕ್ಕಳು ಯಾವ ಒಂದು ನೆಪವನ್ನು ಹೇಳಲು ಸಾಧ್ಯವಿಲ್ಲ. ಉತ್ತರ, ಸರ್ವಿಸೇಬಲ್ ಬಚ್ಚೆ ಯಹ ಬಹಾನಾ ನಹಿ ಕರೆಂಗೆ ಕಿ ಬಾಬಾ ಯಹಾ ಗರ್ಮಿ ಹೈ, ಯಹಾ ಠಂಡಿ ಹೈ, ಇಸ್ಲಿಯೇ ಹಮ್ ಸರ್ವಿಸ್ ನಹಿ ಕರ್ ಸಕ್ತೆ ಹೈ. ಸೇವೆ ಮಾಡುವಂಥ ಮಕ್ಕಳು ಈ ಒಂದು ನೆಪವನ್ನು ಹೇಳುವ ಹಾಗಿಲ್ಲ. ಬಾಬಾ, ಇಲ್ಲಿ ನಮಗೆ ಬಹಳಷ್ಟು ಬಿಸಿಲಿದೆ, ಅಥವಾ ಇಲ್ಲಿ ಭಾಳ ಚಳಿ ಇದೆ ಬಾಬಾ, ಅದಕ್ಕಾಗಿ ನಮಗೆ ಸೇವೆ ಮಾಡಲಿಕ್ಕೆ ಆಗೋದಿಲ್ಲ ಅಂತ. ಥೋಡಿ ಘರ್ಮಿ ಹುಯಿ ಯಾ ಠಂಡಿ ಪಡಿ ತೋ ನಾಜೂಕ್ ನಹಿ ಬನ್ನಾ ಹೈ. ಬಾಬಾ ಹೇಳ್ತಾರೆ, ಈ ಸಮಯದಲ್ಲಿ ನಾವು ನಮ್ಮ ಮನಸ್ಸಿನ ಮೂಲಕ ಮತ್ತು ಶಾರೀರಿಕವಾಗಿ ಬಹಳ ಸಮರ್ಥರಾಗಬೇಕಾಗಿದೆ. ಇಲ್ಲಿ ಚಳಿ ಇದೆ, ಅದಕ್ಕೆ ನನಗಿಲ್ಲಿ ಸೇವೆ ಮಾಡಲಿಕ್ಕೆ ಆಗೋದಿಲ್ಲ. ಆ ಚಳಿ ಅದಕ್ಕೆ ನಮಗೆ ಯಾವುದೇ ರೀತಿಯ, ಅದು ಅಕ್ಕಂದ್ರೆ ಇರ್ಬೋದು, ಅಥವಾ ಗೃಹಸ್ಥ ಜೀವನದಲ್ಲಿ ಇರುವಂಥವರೇ ಇರ್ಬೋದು, ಕುಮಾರಿ ಇರ್ಬೋದು. ಸೇವೆಯ ಸಮಯದೊಳಗೆ ನನಗೆ ಥಂಡದ ಆಗೋದಿಲ್ಲ, ಅಥವಾ ಭಾಳ ಬಿಸಿಲಿದೆ ನನಗೆ ಆಗೋದಿಲ್ಲ ಅಂತ ಇಷ್ಟು ನಾಜೂಕ್ ಆಗಬೇಡ್ರಿ. ಐಸೆ ನಹಿ ಹಮ್ ತೋ ಸಹನ್ ಹಿ ನಹಿ ಕರ್ ಸಕ್ತೆ. ಹಿಂಗಂತೂ ಮೊದಲಾಗಬಾರ್ದು, ನಮಗಿದೆಲ್ಲ ಸಹನ ಆಗೋದಿಲ್ಲ ಅಂತ. ಯಾಕೆಂದರೆ ಶರೀರ ಪಂಚತತ್ವದ್ದಿದೆ ಭಲೆ, ಆದರೆ ಪಂಚತತ್ವದ ದೇಹವೂ ಕೂಡ ಅಂತಾಗೋದಿದೆ ಅಂತಂದಮೇಲೆ ಎಲ್ಲಿ ಇದೇ ಆತ್ಮನ ಮನಸ್ಸಿನ ಮೂಲಕ ಸೇವೆ ಆಗಬೇಕಾಗಿದೆ, ಈ ಆತ್ಮನ ಮೂಲಕ ಸೇವೆ ಆಗಬೇಕಾಗಿದೆ, ಈ ರೋಲ್ನ ಮೂಲಕ ಸೇವೆ ಆಗಬೇಕಾಗಿದೆ ಅಂದರೆ ಆ ರೋಲ್ ಕಾನ್ಷಿಯಸ್ ಆಗಿ ನನಗೆ ಚಳಿ ಆಗ್ತದ, ಬಿಸಿಲಾಗ್ತದ, ಆಗೋದಿಲ್ಲ ಅಂತ ಹಿಂಗೆ ನಾಜೂಕರಾಗಬಾರ್ದು ಅಂತಾರೆ ಬಾಬಾ. ಈ ಸಮಯದಲ್ಲಿ ಐಸಾ ನಹಿ ಹಮ್ ತೋ ಸಹನ್ ಹಿ ನಹಿ ಕರ್ ಸಕ್ತೆ, ಹೀಗಲ್ಲ, ನಮ್ಮ ಕಡೆಯಿಂದ ಸಹನ ಆಗೋದಿಲ್ಲ ಅಂತ ಹೇಳಬಾರ್ದು ಅಂತಾರೆ ಬಾಬಾ. ಇಸ್ ದುಃಖಧಾಮ್ ಮೇ ದುಃಖ ಸುಖ ಗರ್ಮಿ ಸರ್ದಿ ನಿಂದಾ ಸ್ತುತಿ ಸಬ್ ಸಹನ್ ಕರ್ನಾ ಹೈ. ಅಂಡರ್ಲೈನ್ ಬಾಬಾ ಹೇಳ್ತಾರೆ, ಇದು ದುಃಖಧಾಮ್. ಈಗ ಲಾಸ್ಟ್ ವಿಶ್ವ ನಾಟಕದ
ಕ್ಲೈಮ್ಯಾಕ್ಸ್ ಟೈಮ್ ಇದೆ. ನಾಟಕ ಎಂಡ್ ಆಗುವಂಥ ಸಮಯದಲ್ಲಿ ದುಃಖದ ಅತಿ ನಡೀತಾ ಇದೆ. ಅಂದಮೇಲೆ ಇಲ್ಲಿ ದುಃಖನೂ ಇದೆ, ಸುಖನೂ ಇದೆ, ಬಿಸಿಲೂ ಇದೆ, ಬಹಳ ಚಳಿನೂ ಇದೆ, ನಿಂದನೆಯೂ ಇದೆ, ಸ್ತುತಿಯೂ ಇದೆ. ಅಪವಾದವೂ ಬರ್ತವೆ, ಹೊಗಳಿಕೆಯೂ ಸಿಗ್ತದೆ. ಅಂದಮೇಲೆ ಇವು ಯಾವ ವಿಷಯದಲ್ಲೂ ಕೂಡ ಬಾಬಾ ಹೇಳ್ತಾರ, ಹೀಗನ್ನುವಂಗಿಲ್ಲ, ಇದು ನನಗಾಗೋದಿಲ್ಲ, ಸಹನ ಮಾಡಲಿಕ್ಕಾಗೋದಿಲ್ಲ ಅಂತ ಬಾಬಾ ಹೇಳ್ತಾರೆ. ಮಕ್ಕಳೇ, ಇದೆಲ್ಲವನ್ನು ಸಹನ ಮಾಡಲೇಬೇಕು ಅಂತ. ಅಂದರೆ ದುಃಖ ಇದೆ, ಸುಖ ಇದೆ, ಎಲ್ಲಿದೆ? ನಾಟಕದೊಳಗಿದೆ. ಮತ್ತು ನಿಂದಾಸ್ತುತಿ ನಾಟಕದೊಳಗಿದೆ. ನಿಂದನೆ ಆಗ್ತದತ್ತಂದ್ರೆ ಅದು ನನ್ನ ನಿಂದನೆ ಆಗ್ತಾ ಇಲ್ಲ, ನನ್ನ ಆತ್ಮದಂತೂ ಯಾರೂ ನಿಂದನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾರಾದರೂ ಹೊಗಳ್ತಾರಂದ್ರೆ ನನಗೇನು ಹೊಗಳ್ತಾರವರು? ಅವ್ರು ಏನೇ ಹೊಗಳ್ತಾರತ್ತಂದ್ರೆ ಅವ್ರದ್ದು ಡ್ರಾಮಾದಲ್ಲಿ ರೋಲ್ ಇದೆ, ಹೊಗಳ್ತಾರೆ. ಹೀಗಾಗಿ ಎರಡಕ್ಕೂ ಕೂಡ, ಎರಡನ್ನೂ ಬಾಬಾ ಹೇಳ್ತಾರೆ, ಯಾವುದೂ ಸತ್ಯ ಅಲ್ಲ. ನಿಂದಾನೂ ಸತ್ಯ ಅಲ್ಲ, ಸ್ತುತಿಯೂ ಸತ್ಯ ಅಲ್ಲ, ದುಃಖವೂ ಸತ್ಯ ಅಲ್ಲ, ಹಾಗೂ ಸುಖನೂ ಸತ್ಯ ಅಲ್ಲ. ಅಂದ ಮೇಲೆ ಇವೆಲ್ಲವುಗಳನ್ನು ಮಕ್ಕಳೇ, ನಿಮ್ಮ ರೋಲ್ನ ವಿರುದ್ಧವಾಗಿ ಯಾರಾದರೂ ಈ ರೀತಿ ಮಾಡ್ತಾರಂದ್ರೆ, ನಿಂದನೆ ಮಾಡ್ತಾರೆ, ಸ್ತುತಿ ಮಾಡ್ತಾರೆ, ಸುಖ ದುಃಖಗಳ ಒಂದು ಸಾಮನಾ ಮಾಡೋದು ಬರ್ತದತ್ತಂದಮೇಲೆ ಸಹಜವಾಗಿ ಸಹನ ಮಾಡಿಕೊಡ್ರಿ. ಬಹಾನೆ ಬಾಜಿ ನಹಿ ಕರ್ನಿ ಹೇ. ಎಂದಿಗೂ ಕೂಡ ನೆಪ ಹೇಳುವಂಥವರು ಆಗಬೇಡ್ರಿ. ಗೀತ್ ಧೀರಜ್ ಧರ್ಮನುವ ಧೀರಜ್ ಧರೋ. ತಾಳು ಮನವೇ ತಾಳು. ಓಂ ಶಾಂತಿ. ಬಚ್ಚೆ ಹಿ ಜಾನ್ತೆ ಹೇ ಕಿ ಸುಖ और ದುಃಖ ಕಿಸ್ಕೋ ಕಹಾ ಜಾತಾ ಹೇ. ಮಕ್ಕಳೇ ತಿಳ್ಕೊಂಡಿದ್ದೀರಿ ಸುಖ ಎದಕ್ಕಂತಾರೆ, ದುಃಖ ಯಾವುದಕ್ಕಂತಾರೆ ಅಂತ. ಇಸ್ ಜೀವನ್ ಮೇ ಸುಖ ಕಬ್ ಮಿಲ್ತಾ ಹೇ और दुख कब मिलता है, सो सिर्फ तुम ब्राह्मण ही नंबरवार पुरुषार्थ अनुसार जानते हो. ಈ ಜೀವನದಲ್ಲಿ ಸುಖ ಯಾವಾಗ ಸಿಗ್ತದ, ದುಃಖ ಯಾವಾಗ ಸಿಗ್ತದ ಅನ್ನುವಂಥದ್ದು ಕೇವಲ ನೀವೇ ಬ್ರಾಹ್ಮಣ ಮಕ್ಕಳು ನಂಬರ್ವಾರ್ ಪುರುಷಾರ್ಥ ಅನುಸಾರ ತಿಳ್ಕೊಂಡಿದ್ದೀರಿ. ಯಹಿ ದುಃಖ ಕಿ ದುನಿಯಾ, ಇನ್ಮೇ ಥೋಡೆ ಟೈಮ್ ಕೆ ಲಿಯೇ ದುಃಖ ಸುಖ ನಿಂದಾ ಸ್ತುತಿ ಸಬ್ ಕುಚ್ ಸಹನ್ ಕರ್ನಾ ಪಡ್ತಾ ಹೇನಾ. ಬಾಬಾ ಹೇಳ್ತಾರೆ, ಮಕ್ಕಳೇ, ಸುಖ ಎಲ್ಲಿಂದ ಎಲ್ಲಿವರೆಗೆ, ದುಃಖ ಎಲ್ಲಿಂದ ಎಲ್ಲಿವರೆಗೆ ಸಿಗ್ತದನ್ನುವಂಥದ್ದು ನೀವು ತಿಳ್ಕೊಂಡಿದ್ದೀರಿ. ಸತ್ಯುಗದ ಆದಿಯಿಂದ ಹಿಡಿದು ಕಲಿಯುಗದ ಅಂತಿಮದವರೆಗೆ ಏನು ಈ ವಿಶ್ವ ನಾಟಕ ಇದೆ, ಇದು ಸುಖ ದುಃಖದಿಂದ ಕೂಡಿದೆ. ಸತ್ಯುಗದ ಆದಿಯಿಂದ ದ್ವಾಪರ ಯುಗದವರೆಗೆ ಸಂಪೂರ್ಣ ಸುಖ ಇದೆ. ದ್ವಾಪರದ ಆದಿಯಿಂದ ಕಲಿಯುಗದ ಅಂತ್ಯದವರೆಗೆ ಸುಖ ದುಃಖ ಇದೆ. ಅದಕ್ಕೆ ಬಾಬಾ ಹೇಳ್ತಾರೆ, ಇದು ಕೂಡ ನೀವು ಬ್ರಾಹ್ಮಣ ಮಕ್ಕಳೇ ತಿಳ್ಕೊಂಡಿದ್ದೀರಿ, ಇದು ನಂಬರ್ ವಾರಾಗಿ, ಬೇರೆ ಯಾರಿಗೂ ಗೊತ್ತಿಲ್ಲ ಅವಾಗ ಏನಾಗ್ತದಂತ. ಕಲಿಯುಗವೂ ಕೂಡ ಈ ಸಮಯ, ಕಲಿಯುಗದ ಒಂದು ದುಃಖದ ಸಮಯ ಏನಿದೆ, ಇದು ಭಾಳ ಕಡಿಮೆ ಇದೆ ಅಂತಾರೆ ಬಾಬಾ. ಸ್ವಲ್ಪ ಟೈಮ್ ಉಳ್ಕೊಂಡಿದೆ. ಅದಕ್ಕೆ ಇಲ್ಲಿ ದುಃಖ ಇರಲಿ, ಸುಖ ಇರಲಿ, ಸ್ತುತಿ ಇರಲಿ, ನಿಂದ ಇರಲಿ, ಎಲ್ಲವನ್ನೂ ಸಹನ್ ಮಾಡ್ರಿ. ಇನ್ ಸಬ್ಸೆ ಪಾರ್ ಹೋನಾ ಹೇ ಅಂಡರ್ಲೈನ್. ಈ ಜಗತ್ತಿನಲ್ಲಿ ಏನಾದರೂ ಕಂಫರ್ಟ್ ಇದೆ, ಸುಖ ಇದೆ, ಆರಾಮಿದೆ, ಹೊಗಳಿಕೆ ಇದೆ, ಭಾಳಷ್ಟು ಸಂಪನ್ನತೆ ಇದೆ, ಇದು ಎಲ್ಲವೂ ಕೇವಲ ಡ್ರಾಮಾದಲ್ಲಿ ರೋಲ್ನಲ್ಲಿದೆ, ಮಟೀರಿಯಲ್ ಇದೆ. ಇದು ಯಾವುದೂ ಸತ್ಯ ಅಲ್ಲ. ಯಾವುದನ್ನು ನಾವು ಇಲ್ಲಿವರೆಗೆ ಇದನ್ನು ಮಾಡಬೇಕು, ಕೂಡಿಡಬೇಕು, ಇದೆಲ್ಲ ನಮ್ಮ ಸುತ್ತಮುತ್ತ ಇರಬೇಕು, ಅದರ ಮಧ್ಯದಲ್ಲಿ ನಾವು ಆರಾಮಾಗಿರ್ಬೇಕು ಅಂದ್ಕೊಂಡಿದ್ವಿ, ಇದೆಲ್ಲ ಒಂದು ಭ್ರಮೆ ಮಾತ್ರ. ಬನಿ ಬನಾಯಿ ವಿಶ್ವ ನಾಟಕದೊಳಗೆ ಫಿಕ್ಸ್ಡ್ ಯಾವ ಸಾಮಾನ್ಯ ಯಾವಾಗ ಬರಬೇಕು, ಹೋಗಬೇಕು, ಯಾರಿಗೆ ಯಾವ ಸುಖ ಸಿಗಬೇಕು, ಯಾವಾಗ ಯಾರಿಗೆ ಕಂಫರ್ಟ್ ಕೊಡಬೇಕು, ಇದೆಲ್ಲ ಮೊದಲೇ ಫಿಕ್ಸ್ ಇದೆ. ಅಂದಮೇಲೆ ಬಾಬಾ ಹೇಳ್ತಾರೆ, ಇಲ್ಲಿಯ ಸುಖ, ಇಲ್ಲಿ ಈ ನಾಟಕದೊಳಗಿನ ದುಃಖ, ಇವೆರಡೂ ಸತ್ಯ ಅಲ್ಲ. ಅಂದಮೇಲೆ ಇನ್ ಸಬ್ಸೆ ಪಾರ್ ಹೋ ಜಾನಾ ಹೇ. ಅಂಡರ್ಲೈನ್. ಬಾಬಾ ಯಾಕೆ ಹೇಳ್ತಿದ್ದಾರಂದರೆ, ಇಲ್ಲಿಯ ಸುಖ ಬೇಕು ಅಂತನೂ ಬಯಸಬೇಡ್ರಿ. ಇಲ್ಲಿಯ ಸುಖನೇ ಅಲ್ಲ, ಇಲ್ಲಿಯ ದುಃಖನೂ ದುಃಖ ಅಲ್ಲ, ಎರಡೂ ನಾಟಕದ ಸೀನ್. ಅಂದಮೇಲೆ ಬಾಬಾ ಹೇಳ್ತಾರೆ, ಇವು ಎರಡರಿಂದಲೂ ಸುಖ ದುಃಖ ನಿಂದ ಸ್ತುತಿ ಲಾಭ ಹಾನಿ ಎಲ್ಲದರಿಂದ ಪಾರಾಗಬೇಕಂತಾರೆ ಬಾಬಾ. ಕೋಯಿ ಕೋ ಥೋಡಿ ಗರ್ಮಿ ಲಗ್ತಿ ಹೇ ತೋ कहते हैं हम ठंडी में रहे. अब बच्चों को तो गर्मी में अथवा ठंडी में सर्विस करनी है ना. इस समय यह थोड़ा बहुत दुख भी है तो नई बात नहीं है. ಮಕ್ಕಳು ಈ ಸಮಯದಲ್ಲಿ ಸ್ವಲ್ಪ ಬಿಸಿಲಾಯಿತು ಅಂದ್ರೆ ನಮಗೆ ಥಂಡಿ ಬೇಕು ಅಂತಾರ. ಥಂಡಿ ಆಯಿತು ಅಂದರೆ ಭಾಳ ಚಳಿ ಆಗ್ತಾ ಇದೆ, ನಮಗಿಲ್ಲಿ ಸಹನ್ ಮಾಡ್ಕೊಳಿಕ್ಕೆ ಆಗೋದಿಲ್ಲ ಅಂತಾರ. ಆದರೆ ಬಾಬಾ ಹೇಳ್ತಾರೆ, ಈ ಸಮಯದಲ್ಲಿ ಮಕ್ಕಳೇ ಎಲ್ಲವನ್ನೂ ಸಹನ್ ಮಾಡ್ಕೋಬೇಕಾಗಿದೆ. ಯಾಕಂದರೆ ಇದು ಇರುವುದೇ ದುಃಖಧಾಮ.
अब तुम बच्चों को सुखधाम में जाने के लिए पूरा पुरुषार्थ करना है. ಮಕ್ಕಳೇ, ಈಗ ಸುಖಧಾಮಕ್ಕೆ ಹೋಗೋದಕ್ಕಾಗಿ ಪೂರ್ಣ ಪುರುಷಾರ್ಥ ಮಾಡಬೇಕಾಗಿದೆ. ಯಹ ತೋ ತುಮ್ಹಾರಾ ಮೋಸ್ಟ್ ವ್ಯಾಲ್ಯೂಬಲ್ ಸಮಯ ಹೈ. ಅಂಡರ್ಲೈನ್. ಬಾಬಾ ಅಂತಾರೆ, ಮಕ್ಕಳೇ, ಇದು ನಿಮ್ಮ ಬಹಳ ಅಮೂಲ್ಯವಾದಂತಹ ಸಮಯ ಆಗಿದೆ. ಯಾಕೆಂದರೆ ಇದು ಇಂಥ ಸಮಯ ಇದೆ, ನಾ ಆತ್ಮ ನನ್ನ ಕಳೆದು ಹೋದಂತಹ ಮನ ಬುದ್ಧಿ ಸಂಸ್ಕಾರಗಳ ಸಂಗಮ ಮಾಡಿಕೊಳ್ಳುವಂತಹ, ಕಳ್ಕೊಂಡಿರುವಂಥ ನನ್ನ ಪವಿತ್ರತೆಯನ್ನು, ಸತೋಪ್ರಧಾನತೆಯನ್ನು ವಾಪಸ್ ಸತ್ಯ ಜ್ಞಾನದಿಂದ ಪ್ರಾಪ್ತ ಮಾಡಿಕೊಳ್ಳುವಂಥ ಟೈಮ್. ಇಡೀ ಕಲ್ಪದಲ್ಲಿ ನಾನು ಬಾಬನ ಮಿಲನ ಮಾಡೋದಿಲ್ಲ, ಸಾಕಾರದಲ್ಲಿ ಭಗವಂತನ ಮಿಲನ ಮಾಡುವ, ಸಾಕ್ಷಾತ್ ಭಗವಂತನಿಂದ ಪಾಲನೆ ಪಡೆಯುವಂತಹ ಸಮಯ ಇದಾಗಿದೆ. ಅದಕ್ಕೆ ಬಾಬಾ ಹೇಳ್ತಾರೆ, ಮಕ್ಕಳೇ, ಇದು ನಿಮಗಾಗಿ ಮೋಸ್ಟ್ ವ್ಯಾಲ್ಯುಬಲ್ ಟೈಮ್ ಆಗಿದೆ. ಇಸ್ಮೇ ಬಹಾನ ಚಲ್ ನ ಸಕೆ. ಭಾಳ ಅಮೂಲ್ಯವಾದಂತಹ, ಸೇವೆಗೆ ಯೋಗ್ಯ ಆಗಿರುವಂತಹ, ತಮ್ಮನ್ನು ಶ್ರೇಷ್ಠ ಮಾಡಿಕೊಳ್ಳುವಂಥ ಈ ಸಮಯದೊಳಗೆ ಯಾವ ನೆಪಗಳನ್ನು ಹೇಳಬೇಡ್ರಿ. ಬಾಬಾ सर्विसेबल बच्चों के लिए कहते हैं जो सर्विस जानते ही नहीं वह तो कोई काम का नहीं है. ಸೇವಾಧಾರಿ ಮಕ್ಕಳಿಗಾಗಿ ಬಾಬಾ ಹೇಳ್ತಿರ್ತಾರೆ. ಆದರೆ ಸೇವೆನೇ ಯಾರು ತಿಳ್ಕೊಂಡಿಲ್ಲ. ಈಗ ಸೇವೆ ಯಾರು ಬಾಬನ ಸಂಘಟನೆಯಲ್ಲಿ ಬರ್ತಾರೆ, ಬಾಬನ ಮನೆಗೆ ಬರ್ತಾರೆ. ಅದರಲ್ಲಿ ಕೆಲವ್ರಂತಾರ ಬಾಬಾ ಚಳಿ ಆಗೋದಿಲ್ರಿ, ಕೆಲವ್ರಂತಾರ ಬಾಬಾ ಬಿಸಿಲಾಗೋದಿಲ್ರಿ ಅಂತ. ಸರಿ, ಅವರಿಗಾಗಿ ಬಾಬಾ ಹೇಳ್ತಾರ ಇದೆಲ್ಲ ಸಹನ್ ಮಾಡ್ಕೊಳ್ಬೇಕಾಗ್ತದ. ಇನ್ನು ಕೆಲವ್ರು ಅದಾರ ಸೇವೆ ವಿಷಯದಲ್ಲಿ ಅವ್ರು ಮುಂದೆ ಹೆಜ್ಜೆನೇ ಇಡುವುದಿಲ್ಲ. ಜೋ ಸರ್ವಿಸ್ ನಹಿ ಜಾನ್ತೆ ಅವತ್ತು ಕೋಯಿ ಕಾಮ್ ಕಾ ನಹಿ. ಇನ್ನು ಸೇವೆಗಾಗಿ ಮುಂದೆ ಹೆಜ್ಜೆನೇ ಇಡೋದಿಲ್ಲ, ಯಾವುದೇ ಪ್ರಕಾರದ ಸೇವೆನೇ ಮಾಡೋದಿಲ್ಲ ಅಂದಮೇಲೆ ಅವ್ರ ಆ ಕೆಲಸಕ್ಕಂತಾರೆ ಬಾಬಾ. ಯಾರು ಸೇವೆ ಮಾಡ್ಲಿಕ್ಕೆ ಬಂದಾರ, ಆದರೆ ಇದು ಆಗೋದಿಲ್ಲ ಅಂತಾರಲ್ಲ, ಅವ್ರಿಗಿನ್ನ ಬಾಬಾ ತಿಳಿಸರೇ ಹೇಳ್ತಾರೆ. तो यहाँ बाबा आए हैं भारत को तो क्या विश्व को सुखधाम बनाने. ಬಾಬಾ ಬಂದಿರೋದು ಎದಕ್ಕಾಗಿ? ಭಾರತ ಅಷ್ಟೇ ಅಲ್ಲ, ವಿಶ್ವವನ್ನು ಸುಖಧಾಮ ಮಾಡೋದಕ್ಕಾಗಿ. तो ब्राह्मण बच्चों को ही बाबा का मददगार बनना है. ಅಂದಮೇಲೆ ಬ್ರಾಹ್ಮಣ ಮಕ್ಕಳೇ ತಾವು ತಂದೆಯ ಸಹಯೋಗಿಗಳು ಆಗಬೇಕಾಗಿದೆ. ಬಾಬಾ ಆಯಾ ಹುವಾ ಹೈ तो उनकी मत पर चलना चाहिए. ಬಾಬಾ ಬಂದಿದ್ದಾರತ್ತಂದಮೇಲೆ ಈ ನಾಟಕದಲ್ಲಿ ಮಕ್ಕಳಿಗೆ ಸಹಯೋಗ ಕೊಡೋದಕ್ಕಾಗಿ ಬಾಬಾ ಬಂದಿದ್ದಾರಂದರೆ ಮಕ್ಕಳು ಕೂಡ ತಂದೆಗೆ ಸಹಯೋಗವನ್ನು ಕೊಡಬೇಕಿದೆ. ಭಾರತ್ ಜೋ ಸ್ವರ್ಗ ಥಾ ಸೋ ಅಬ್ ನರಕ್ ಹೈ ಉನ್ಕೋ ಫಿರ್ ಸ್ವರ್ಗ ಬನಾನಾ ಹೈ. ಭಾರತ ಇಲ್ಲಿವರೆಗೆ ಯಾವುದು ಸ್ವರ್ಗ ಆಗಿತ್ತು, ಈಗ ನರಕ ಆಗಿದೆ, ಇದನ್ನು ಪುನಃ ಸ್ವರ್ಗವನ್ನಾಗಿ ಮಾಡಬೇಕಿದೆ. ಯಹ ಭಿ ಅಬ್ ಮಾಲೂಮ್ ಪಡಾ ಹೈ सतयुग में इन पवित्र राजाओं का राज्य था. बहुत सुखी थे, फिर अब पवित्र राजाएं भी बनते हैं. ईश्वर अर्थ दान पुण्य करने से तो उनको भी ताकत मिलती है. ಯಾವಾಗ ದ್ವಾಪರ ಯುಗ ಶುರುವಾಗ್ತದೆ, ದ್ವಾಪರ ಯುಗದಲ್ಲಿ ಈಶ್ವರನ ಅರ್ಥವಾಗಿ ಅಪವಿತ್ರ ರಾಜರು ಕೂಡ ದಾನ ಪುಣ್ಯವನ್ನು ಮಾಡ್ತಾರೆ. ಆ ದಾನ ಪುಣ್ಯದ ಫಲವಾಗಿ ಅವರಲ್ಲೂ ಕೂಡ ಶಕ್ತಿ ಬರ್ತದೆ. ಅಭಿ ತೋ ಹೈ ಹಿ ಪ್ರಜಾ ಕಾ ಪ್ರಜಾ ಪರ್ ರಾಜ್ಯ. ಈಗಂತೂ ಭಾರತದಲ್ಲಿ ಪ್ರಜೆಗಳ ಮೇಲೆ ಪ್ರಜೆಗಳ ರಾಜ್ಯ ನಡೀತಾ ಇದೆ. ಅಬ್ ಬಾಬಾ ಬಚ್ಚೋಂ ಕೋ ಕೇತೆ ಹೇ ಮೀಠೆ ಬಚ್ಚೆ ಅಬ್ ಹಮಾರೇ ಸಾಥ್ ಮದದ್ಗಾರ್ ಬನೋ. ಅಂಡರ್ಲೈನ್. ಶಿವ ಬಾಬಾ ಪರಮಾತ್ಮ ತಂದೆ ಸರ್ವಶಕ್ತಿಮಾನ್ ಈ ನಾಟಕದ ರಚಯಿತ ಬಾಬಾ ಮಕ್ಕಳಿಗಾಗಿ ರಿಕ್ವೆಸ್ಟ್ ಮಾಡ್ಕೊಳ್ತಾರೆ, ಮಕ್ಕಳೇ ಈಗ ನೀವು ನನ್ನ ಮಧುರ ಮಕ್ಕಳೇ, ಈಗ ತಾವೆಲ್ಲರೂ ನನಗೆ ಸಹಯೋಗಿಗಳಾಗ್ರಿ. ಕಿತನಾ ಪ್ಯಾರ್ ಸೇ ಸಮझाते हैं. ಬಾಬಾ ಎಷ್ಟು ಪ್ರೀತಿಯಿಂದ ತಿಳಿಸ್ತಾರೆ. ದೇಹಿ ಅಭಿಮಾನಿ ಬಚ್ಚೆ ಸಮಸ್ತೆ ಹೇ. ಕೇವಲ ಬಾಬಾ ಹೇಳುವಂತಹ ಈ ಒಂದು ಪ್ರೇಮ, ಬಾಬಾ ಹೇಳುವಂಥ ಈ ಶಿಕ್ಷಣವನ್ನು, ಈ ಸಹಯೋಗದ ವಿಷಯವಾಗಿ ಕೇವಲ ದೇಹಿ ಅಭಿಮಾನಿ ಮಕ್ಕಳು ಮಾತ್ರ ತಿಳ್ಕೊಳ್ಳಿಕ್ಕೆ ಸಾಧ್ಯ. ಯಾಕೆಂದರೆ ಬಾಬಾ ನಿರಾಕಾರ ಇದ್ದಾರೆ. ನಿರಾಕಾರ ಭಗವಂತನ ಮನಸ್ಸಿನ ಭಾವನೆಗಳನ್ನು ನಿರಾಕಾರ ಸ್ಥಿತಿಯಲ್ಲಿ ಸ್ಥಿತಾಗಿರುವಂತಹ ಮಕ್ಕಳು ಮಾತ್ರ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯದೆ. ದೇಹ ಅಭಿಮಾನಿ ಕ್ಯಾ ಮದದ್ ಕರ್ ಸಕೆಂಗೆ. ಬಾಬಾಗೆ ಸಹಯೋಗ ಕೊಡಬೇಕಾಗಿದ್ದೇ ಆತ್ಮ ಅಭಿಮಾನಿ ಸ್ಥಿತಿಯಲ್ಲಿ ಇರುವುದೇ ದೊಡ್ಡ ಸಹಯೋಗ. ದೇಹಬಾನದಲ್ಲಿರುವಂಥವರು ಬಾಬರಿಗೆ ಏನು ಸಹಯೋಗ ಕೊಡ್ಲಿಕ್ಕೆ ಸಾಧ್ಯ ಇದೆ ಅಂತಾರೆ ಬಾಬಾ. ಕ್ಯೂಂಕಿ ಮಾಯಾಕಿ ಜಂಜಿರೋ ಮೇ ಫಸೆ ಹುಯೇ ಹೇ. ದೇಹಬಾನದಲ್ಲಿರುವುದು ಅಂದರೆ ಮಾಯೆಯ ಸರಪಳಿಯಲ್ಲಿ ಸಿಕ್ಕಾಕೊಳ್ಳೋದು ಅಂತಾರೆ ಬಾಬಾ. ಅಂಥವರು ನನಗೇನು ಸಹಯೋಗ ಕೊಡ್ಲಿಕ್ಕೆ ಸಾಧ್ಯ ಇದೆ? ಅಬ್ ಬಾಬಾನೇ ಡೈರೆಕ್ಷನ್ ದಿಯಾ ಹೇ कि सबको माया की जंजीरों से, गुरुओं की जंजीरों से छुड़ाओ. अंडरलाइन, डबल अंडरलाइन.
ಬಾಬಾ ಹೇಳ್ತಾರೆ, ಮಕ್ಕಳೇ ಈಗ ಬಾಬಾ ಬಂದಿದ್ದಾರೆ, ಬಾಬನ್ ಡೈರೆಕ್ಷನ್ ಆಗಿದೆ. ಮಕ್ಕಳೇ ಈಗ ನೀವೆಲ್ಲರೂ ಮಾಯೆ ಸರಪಳಿಯಿಂದ ಮತ್ತು ಗುರು ಗೋಸಾಯಿ ಅಂತೇನು ಸರಪಳಿ ಕಟ್ಕೊಂಡಿದ್ದೀರಲ್ಲ, ಆ ಎಲ್ಲ ಬಂಧನಗಳಿಂದ ಏನು ಸಿಕ್ಕ ಹಾಕ್ಕೊಂಡಿದ್ದೀರಿ ಅದರಿಂದ ಬಿಡುಗಡೆ ಆಗ್ರಿ. ನಮಗಿಂತ ಮನೆ ಗುರುಗಳು, ಊರು ಗುರುಗಳು, ನಮ್ಮ ಪೂರ್ವಜರು ಅಂತ ಯಾರನ್ನ ಗುರು ಅಂತ ಮಾಡ್ಕೊಂಡಿದ್ದೀರಲ್ಲ ಅವರಿಂದಲೂ ಮುಕ್ತಿ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಯಾವ ಮಾಯಾ ಜಗತ್ತನ್ನು ಸತ್ಯ ಅಂತ ನಂಬಿ ಮಾಯಾ ಜಗತ್ತಿನ ಪ್ರಾಪರ್ಟಿ ಇದು ನನ್ನ ಪ್ರಾಪರ್ಟಿ ಅಂತ ಏನು ತಿಳ್ಕೊಂಡಿದ್ದೀವಲ್ಲ, ಬಾಬಾ ಹೇಳ್ತಾರೆ ಇದೆಲ್ಲದರಿಂದ ಮುಕ್ತರಾಗ್ರಿ. अब बाबा ने डायरेक्शन दिया है कि सबको माया की जंजीरों से, गुरुओं की जंजीरों से छुड़ाओ. तुम्हारा ದಂಧಾ ही ये है ना. ನೀವು ಬಿಡುಗಡೆಯಾಗುವುದಷ್ಟೇ ಅಲ್ಲದೆ ಅನೇಕ ಆತ್ಮರನ್ನು ಈ ಎಲ್ಲವುಗಳಿಂದ ಬಿಡುಗಡೆ ಮಾಡಬೇಕಾಗಿದೆ, ಮುಕ್ತರನ್ನಾಗಿ ಮಾಡಬೇಕಾಗಿದೆ ಅಂತಾರೆ ಬಾಬಾ. ನಿಮ್ಮ ದಂಧಾನೇ ಇದೆ. ಬಾಬಾ कहते हैं मेरे जो अच्छे मददगार बनेंगे पद भी वह पाएंगे. ಯಾರು ಬಾಬರಿಗೆ ಸಹಯೋಗಿ ಆಗ್ತಾರೆ ಅಂಥವರೇ ಶ್ರೇಷ್ಠ ಪದವಿಯನ್ನು ಪಡಿತಾರೆ. ಅರ್ಥಾತ್ ಯಾರು ತಮ್ಮ ಸ್ಥಿತಿಯನ್ನು ಬಾಪ್ ಸಮಾನ ಸ್ಥಿತಿ ಮಾಡ್ಕೊಳ್ತಾರೆ, ತಮ್ಮನ್ನು ನಿರಂತರ ಆತ್ಮಾಭಿಮಾನಿ ಸ್ಥಿತಿಯಲ್ಲಿ ಇಟ್ಕೊಳ್ಳಿಕ್ಕೆ ನಿರಂತರ ಪ್ರಯಾಸದಲ್ಲಿರ್ತಾರೆ, ಆ ಸ್ಥಿತಿಯನ್ನು ತಲುಪ್ತಾರೆ, ಅಂಥ ಮಕ್ಕಳೇ ಬಾಬಾಗೆ ಸಹಯೋಗಿ ಆಗ್ತಾರೆ. ಅದರದ್ದೇ ಬಾಬಾಗೆ ಸಹಯೋಗ ಬೇಕಾಗಿದೆ, ಅಂಥವರಿಗೆ ಬಾಬಾ ಶ್ರೇಷ್ಠ ಪದವಿಯನ್ನು ಕೊಡ್ತಾರೆ. ಬಾಬಾ ಖುದ್ ಸಮ್ಮುಖ कहते हैं मैं जो हूँ जैसा हूँ, साधारण होने के कारण मुझे पूरा नहीं जानते हैं. ಅಂಡರ್ಲೈನ್ ಬಾಬಾ ಹೇಳ್ತಾರೆ, ನಾನು ಸನ್ಮುಖದಲ್ಲೇ ಬಂದೀನಿ, ಸಾಕ್ಷಾತ್ ಭಗವಂತ ನಾನೇ ಬಂದು ಏನು ಹೇಳ್ತೀನಿ ಅದನ್ನ ಯಾಕೆ ತಿಳ್ಕೊಳ್ಳೋವಲ್ರು, ನಾ ಏನಿದ್ದೀನಿ ಮತ್ತು ನಾ ಯಾರಿದ್ದೀನಿ ಅಂತ ಯಾಕೆ ತಿಳ್ಕೊತಿಲ್ಲ, ಹೇಗಿದ್ದೀನಿ ಯಾರಿದ್ದೀನಿ ಅಂತ ಯಾಕೆ ತಿಳ್ಕೊಳ್ಳಲ್ಲ ಅಂದ್ರೆ ಸಾಧಾರಣ ಇದ್ದಾರೆ, ಬುದ್ಧಿ ಸಾಧಾರಣತೆಯಲ್ಲಿದೆ, ಸಾಧಾರಣ ಪ್ರಪಂಚದಲ್ಲಿ ಸಿಲುಕಿದೆ, ಸತ್ಯ ಆತ್ಮಸ್ಥಿತಿಯಲ್ಲಿ ಸ್ಥಿತನೇ ಆಗಿಲ್ಲ, ಸತ್ಯದ ಅರಿವೇ ಇಲ್ಲ ಅಂದಮೇಲೆ ಅವರು ಭಗವಂತ ಏನದಾರ, ಯಾರದಾರ, ಹೇಗದಾರ ಅಂತ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತಾರೆ ಬಾಬಾ. ಬಾಬಾ ಹಮ್ಕೋ ವಿಶ್ವಕ್ಕ ಮಾಲಿಕ್ ಬನಾತೆ ಏ ನೈ ಜಾನ್ತೆ. ಇಷ್ಟೆಲ್ಲ ಬಾಬಾ ನಮ್ಮ ಕಡೆಯಿಂದ ಯಾಕೆ ಮಾಡಿಸ್ತಾರೆ, ಯಾಕೆ ಸಹಯೋಗ ಕೇಳ್ತಾರಂದರೆ ವಿಶ್ವದ ಮಾಲೀಕರನ್ನಾಗಿ ನಮಗೆ ಮಾಡ್ತಿದ್ದಾರ ಬಾಬಾ ಅನ್ನೋದೇ ತಿಳ್ಕೊಂಡಿಲ್ಲ ಅಂತಾರೆ ಬಾಬಾ. ಏ ಲಕ್ಷ್ಮೀ ನಾರಾಯಣ್ ವಿಶ್ವಕ್ಕೆ ಮಾಲೀಕ್ ಥೇ ಯಹ ಭಿ ಕಿಸ್ಕೋ ಪತಾ ನಹಿ. ಲಕ್ಷ್ಮೀನಾರಾಯಣರು ವಿಶ್ವದ ಮಾಲೀಕರಿದ್ರು ಅನ್ನೋದು ಯಾರಿಗೂ ಗೊತ್ತಿಲ್ಲ. ಅಬ್ ಬಾಬಾ ಆಯೇ ಹೇ ಸಬ್ಕಿ ಬುದ್ಧಿ ಕಾ ತಾಲಾ ಖೋಲ್ನೆ. ಈಗ ಬಾಬಾ ಬಂದಿದ್ದಾರೆ ಎಲ್ಲರ ಬುದ್ಧಿಯ ಬೀಗವನ್ನು ತೆಗೆಯುವುದಕ್ಕಾಗಿ. ಪತ್ತರ್ ಬುದ್ಧಿ ಸೇ ಪಾರಸ್ ಬುದ್ಧಿ ಬನಾನೆ. ಕಲ್ಲು ಬುದ್ಧಿಯವರಿಂದ ಬಾಬಾ ಪಾರಸ ಬುದ್ಧಿಯವರನ್ನಾಗಿ ಮಾಡಲಿಕ್ಕೆ ಬಂದಿದ್ದಾರೆ. ಬಾಬಾ ಕೇತೆ ಹೇ ಅಬ್ ಮದದ್ಗಾರ್ ಬನೋ. ಈಗ ಶಿವಬಾಬಾ ಹೇಳ್ತಾರೆ, ಈಗ ನನ್ನ ಸಹಯೋಗಿಗಳು ಆಗ್ರಿ. ಲೋಕ್ ಖುದಾಯಿ ಖಿದ್ಮತ್ಗಾರ್ ಕೇತೆ ಪರಂತು ಮದದ್ಗಾರ್ ತೋ ಬಂತೆ ಹಿ ನಹಿ. ಜಗತ್ತಿನ ಆತ್ಮರೆಲ್ಲ ಖುದಾಯಿ ಖಿದ್ಮತ್ಗಾರ್ ಅಂತಾರೆ, ಈಶ್ವರ್ಯ ಸೇವಾ ಅಂತ ಹೇಳ್ತಾರೆ, ಈಶ್ವರ್ಯ ಸೇವೆಗಾಗಿ ನಾವು ಜೀವನ ಕೊಡಬೇಕಂತಾರೆ, ಆದರೆ ನಿಜವಾದ ಸಹಯೋಗಿ ಆಗ್ತಾನೇ ಇಲ್ಲ. खुदा आकर जिनको पावन बनाते हैं उनको ही कहते कि अब औरों को आप समान बनाओ. ಬಾಬಾ ಅಂತಾರೆ ಖುದಾಯಿ ಖಿದ್ಮತ್ಗಾರ್ ಅಂದರೆ ಸ್ವಯಂ ಭಗವಂತನ ಸೇವೆ, ಭಗವಂತನ ಸೇವೆಗಾಗಿ ಭಗವಂತನೇ ಬಂದು ಹೇಳ್ತಾ ಇದ್ದಾರೆ, ನೀವು ನನ್ನ ಸಮಾನ ಮಾಡ್ರಿ ಎಲ್ಲರನ್ನ ಅಂತ. ಆದರೆ ಆ ರೀತಿ ಮಾಡೋದಕ್ಕಾಗಿ ಶ್ರೀಮತದಂತೆ ನಡಿಬೇಕಾಗ್ತದೆ. ತುಮ್ ಬ್ರಾಹ್ಮಣ ಬಚ್ಚೆ ಜಾನ್ತೆ ಹೋ ये है मृत्युलोक. बैठे बैठे अचानक मृत्यु होती रहती है, तो क्यों न हम पहले से ही मेहनत कर बाबा से पूरा वर्षा ले अपना भविष्य जीवन बना लेवे. ಬಾಬಾ ಅಂತಾರೆ, ಈಗ ತಾವೇ ಬ್ರಾಹ್ಮಣ ಮಕ್ಕಳು ತಿಳ್ಕೊಂಡಿದ್ದೀರಿ ಇದು ಮೃತ್ಯುಲೋಕ ಆಗಿದೆ ಅಂತ. ಅಚಾನಕ್ ಕುಳಿತಲ್ಲಿಯೇ ಇಲ್ಲಿ ಮೃತ್ಯು ಬರ್ತದೆ. ಯಾಕೆ ನಾವು ನಮ್ಮ ಮೃತ್ಯು ಬರೋಕ್ಕಿಂತ ಮೊದಲೇ ಪ್ರಯತ್ನಪಟ್ಟು ತಂದೆಯಿಂದ ಪೂರ್ಣ ಆಸ್ತಿಯನ್ನು ತೆಗೆದುಕೊಳ್ಬಾರ್ದು, ನಮ್ಮ ಭವಿಷ್ಯದ ಜೀವನವನ್ನು ನಾವೇಕೆ ಶ್ರೇಷ್ಠ ಮಾಡಬಾರ್ದು ಅಂತ ಮಕ್ಕಳಿಗನ್ನಿಸ್ಬೇಕಂತಾರೆ ಬಾಬಾ. ಮನುಷ್ಯೋं की जब वानप्रस्थ अवस्था होती है तो समझते हैं अब भक्ति में लग जाए. ಯಾವಾಗ ಮನುಷ್ಯರಿಗೆ 60 ವಯಸ್ಸಾಗ್ತದೋ ಆಗ ತಿಳ್ಕೊತಾರ, ಯಾಕೆ ನಾವು ಇನ್ನು ಮುಂದೆ 60ರ ನಂತರ ಭಕ್ತಿ ಮಾಡಬಾರ್ದು ಅಂತ. ಜಬ್ ತಕ್ ವಾನಪ್ರಸ್ಥ ಅವಸ್ಥಾ ನಹಿ ಹೇ ತಬ್ ತಕ್ ಖೂಬ್ ಧನ್ ಆದಿ ಕಮಾತೆ. 60 ವಯಸ್ಸಾಗುವವರೆಗೂ ಜನ ತಿಳ್ಕೊತಾರ ಗಳಿಸ್ಬೇಕು ಅಂತ, ಅದಕ್ಕೆ ಭಾಳ ಗಳಿಸ್ತಾರ. ಅಭಿ ತುಮ್ ಸಬ್ಕಿ ತೋ ಹೈ ಹಿ ವಾನಪ್ರಸ್ಥ ಅವಸ್ಥಾ. ಈಗಂತೂ ಚಿಕ್ಕವರಿರಲಿ ದೊಡ್ಡವರಿರಲಿ
ಯಾರೇ ಇರಲಿ ಎಲ್ಲರದು ವಾನಪ್ರಸ್ಥ ಅವಸ್ಥಾ ಇದೆ. तो क्यों न बाबा का मददगार बन जाना चाहिए. ಯಾಕೆ ನಾವು ಶಿವ ಬಾಬಾರವರ ಸಹಯೋಗಿ ಆಗಬಾರ್ದು. ದಿಲ್ ಸೆ ಪೂಛ್ನಾ ಚಾಹಿಯೆ ಹಮ್ ಬಾಬಾ ಕೆ ಮದದಗಾರ್ ಬಂತೆ ಹೇ. ನಿಮಗೆ ನೀವೇ ಕೇಳ್ಕೊಡ್ರಿ, ನಾವು ಭಗವಂತನಿಗೆ ಸಹಯೋಗಿ ಆಗಿದ್ದೀವ. ಸರ್ವಿಸೇಬಲ್ ಬಚ್ಚೆ ತೋ ನಾಮಿ ಗ್ರಾಮಿ ಹೇ. ಸೇವೆ ಮಾಡುವಂಥ ಮಕ್ಕಳು ಬಹಳ ಪ್ರಸಿದ್ಧಿರ್ತಾರೆ. ಯೋಗ ಮೇ ರೆಹನೆ ಸೆ ಸರ್ವಿಸ್ ಕರ್ ಸಕೆಂಗೆ. ಇದು ಮುಖ್ಯವಾದಂಥ ಮಹಾವಾಕ್ಯ. ಇದು ಅಂಡರ್ಲೈನ್ ಮಾಡಿಕೊಳ್ಳುವಂಥ, ಬುದ್ಧಿಯಲ್ಲಿ ನೆನಪಿಟ್ಕೊಳ್ಳುವಂಥ ಮಾತಿದು. ಯೋಗದಲ್ಲಿ ಇರುವವರು ಮಾತ್ರ ಸೇವೆ ಮಾಡಲಿಕ್ಕೆ ಸಾಧ್ಯ. ಅಂದರೆ ಸೇವಾ ಅರ್ಥ ಏನು? ನಿಜವಾದ ಆತ್ಮಿಕ ಸೇವೆಯಲ್ಲಿ ಯಾವ ಮನಸ್ಸು ಸ್ಥಿತಗೊಳಿಸ್ತೀವಿ, ಮನ್ಮನಾಭವಗೊಳಿಸ್ತೀವಿ, ಅದೇ ಸೇವೆನೇ ನಿಜವಾದ ಸೇವೆ. ಯೋಗದಲ್ಲಿ ಇರುವುದರಿಂದಲೇ ನಿಜವಾದ ಸೇವೆ ಮಾಡಲಿಕ್ಕೆ ಸಾಧ್ಯ ಅಂತಾರೆ ಬಾಬಾ. ಯಾದ್ ಕಿ ತಾಕತ್ ಸೆ ಹಿ ಸಾರಿ ದುನಿಯಾ ಕೋ ಪವಿತ್ರ ಬನಾನಾ ಹೇ. ನೆನಪಿನ ಶಕ್ತಿಯಿಂದಲೇ ಇಡೀ ಜಗತ್ತನ್ನು ಪಾವನಗೊಳಿಸಲಿಕ್ಕೆ ಸಾಧ್ಯ ಇದೆ. ಸಾರೇ ವಿಶ್ವಕ್ಕೂ ತುಮ್ ಪಾವನ್ ಬನಾನೆಗೆ ನಿಮಿತ್ತ ಬನೆ ಹುಯೇ ಹೋ. ಇಡೀ ವಿಶ್ವವನ್ನು ಪಾವನ ಮಾಡೋದಕ್ಕಾಗಿಯೇ ತಾವು ನಿಮಿತ್ತಿದ್ದೀರಿ ಅಂತಾರೆ ಬಾಬಾ. ಅಭಿ ಸಭೀ ಕೋ ಯಹಿ ಬತಾತೆ ರಹೋ ಕಿ ದೇಹ ಅಭಿಮಾನ್ ಛೋಡೋ. ಎಲ್ಲರಿಗೂ ಇದನ್ನೇ ಹೇಳ್ರಿ, ಈಗ ದೇಹ ಅಭಿಮಾನವನ್ನು ಬಿಡ್ರಿ, ಒಬ್ಬ ತಂದೆಯನ್ನು ನೆನಪು ಮಾಡ್ರಿ ಅಂತ. तुम ही स्वर्ग का राज्य लेते हो और फिर गंवाते हो. हार और जीत का खेल है ना. माया ते हारे हार, माया ते जीते जीत. मनुष्य तो रावण का इतना बड़ा चित्र कितना खर्चा कर बनाते हैं, फिर एक ही दिन में खलास कर देते हैं. दुश्मन है ना. ಬಾಬಾ ಅಂತಾರೆ, ನೀವೀಗ ಸ್ವರ್ಗದ ರಾಜ್ಯ ಭಾಗ್ಯ ಪಡಿತೀರಿ. ಯಾವುದನ್ನು ಕಳ್ಕೊಂಡಿದ್ರಿ. ಯಾವಾಗ ಮಾಯೆ ಮೇಲೆ ಗೆದಿತೀವಿ ಅವಾಗ ಜೀತಾಗ್ತದ. ಮಾಯೆಗೆ ಯಾವಾಗ ಸೋಲ್ತೀವಿ ಅವಾಗ ನೀವು ಸೋತ್ ಬಿಡ್ತೀರಂತಾರೆ ಬಾಬಾ. ಅಂದರೆ ಯಾವಾಗ ಮೈಂಡ್ ಮಾಯೆಗೆ ವಶಭೂತ ಆಗ್ತದ, ಅರ್ಥಾತ್ ಈ ನಾಟಕ ಈ ಜೀವನ ಸತ್ಯ ಅಂತ ಫೀಲ್ ಮಾಡ್ತದ, ಅವಾಗ ಸೋಲ್ತೀರಿ. ಯಾವಾಗ ಈ ಮೈಂಡ್ ಬಾಬಾರ ನಾಲೆಜ್ನ ಮೂಲಕ ಇದು ನಾಟಕ ಅಸತ್ಯ ಇದೆ, ಇದು ಕೇವಲ ನಾಟಕ ಇದೆ, ಒಂದು ಭ್ರಮೆ ಒಂದು ಕನಸು ಮಾತ್ರ ಇದೆ ಅಂತ ಯಾವಾಗ ಈ ಅರಿವು ಬರ್ತದೋ ಅವಾಗೇ ನೀವು ಗೆದಿತೀರಿ ಅಂತಾರೆ ಬಾಬಾ. बाबा समझाते हैं मीठे बच्चे, विश्व का मालिक बनने के लिए बाबा ने तुम्हें जो परहेज बताई है वह परहेज करो. ಬಾಬಾ ತಿಳಿಸ್ಕೊಡ್ತಾರೆ, ಮಕ್ಕಳೇ, ವಿಶ್ವದ ಮಾಲೀಕರಾಗೋದಕ್ಕಾಗಿ ಬಾಬಾ ಯಾವ ಪತ್ತೆ ಮಾಡಲಿಕ್ಕೆ ಹೇಳಿದ್ದಾರೆ, ಏನೇನು ಬಿಡ್ಲಿಕ್ಕೆ ಹೇಳಿದಾರ, ಏನೇನು ಮಾಡಲಿಕ್ಕೆ ಹೇಳಿದ್ದಾರೆ ಅದನ್ನು ಅವಶ್ಯ ಮಾಡಿರಿ. ಯಾದ್ ಮೇ ರೆಹಕರ್ ಭೋಜನ್ ಬನಾವೋ, ಯೋಗ ಮೇ ರೆಹಕರ್ ಖಾವೋ. ಅಂಡರ್ಲೈನ್. ನೆನಪಿನಲ್ಲಿದ್ದು ಭೋಜನ ಮಾಡಿರಿ, ಯೋಗದಲ್ಲಿದ್ದು ತಿನ್ರಿ. ಬಾಬಾ ಖುದ್ कहते हैं, मुझे याद करो तो तुम विश्व के मालिक फिर से बन जाएंगे. ಶಿವ ಬಾಬಾ ಹೇಳ್ತಾರೆ, ಮಕ್ಕಳೇ, ನೀವು ಶಿವತಂದೆ ನೆನಪು ಮಾಡಿದ್ರಿ ಅಂತಂದರೆ ನೀವು ಮತ್ತೆ ವಿಶ್ವದ ಮಾಲೀಕರಾಗುತ್ತೀರಿ. सिर्फ दुनियावी बातें ही बुद्धि में होंगी तो गोया कुछ नहीं जानते, बिल्कुल ही बदतर है. ಕೇವಲ ಜಗತ್ತಿನ ಮಾತುಗಳೇ ಬುದ್ಧಿಯಲ್ಲದಾವತ್ತಂದ್ರೆ ನೀವೇನೂ ಜ್ಞಾನವನ್ನು ತಿಳಿದುಕೊಂಡೇ ಇಲ್ಲ. ಬಾಬಾ ಹೇಳ್ತಾರೆ, ಭಾಳ ಕನಿಷ್ಠ ಮಟ್ಟದ ಬುದ್ಧಿ ಅಂತಾರೆ. ಪರಂತು ಐಸೆ ಐಸೆ ಕಾ ಭಿ ಕಲ್ಯಾಣ ತೋ ಕರ್ನಾ ಹಿ ಹೇನಾ. ಇಂಥವರಿಗೂ ಕೂಡ ಅಂದರೆ ಬುದ್ಧಿಯಲ್ಲಿ ಮನಸ್ಸಿನಲ್ಲಿ ಅವರ ಬಾಯಿಯೊಳಗೆ ಕೇವಲ ಈ ಜಗತ್ತಿನ ಮಾತೇ ಇರ್ತವೆ. ಆಗಿ ಹೋದ ನಾಟಕದ ಮಾತುಗಳೇ ಬುದ್ಧಿಯಲ್ಲಿ ಬರ್ತಾ ಇರ್ತದೆ, ಜ್ಞಾನದ ಮಾತಿರುವುದಿಲ್ಲ. ಅಂದಮೇಲೆ ಏನು ಮಾಡೋದು, ಅಷ್ಟು ಕನಿಷ್ಠ ಜೀವನ ಇದೆ, ಆದರೆ ಏನು ಮಾಡೋದು, ಅಂಥವ್ರದ್ದು ಕಲ್ಯಾಣ ಮಾಡಬೇಕಲ್ಲ ಅಂತಾರೆ ಬಾಬಾ. ಸ್ವರ್ಗ ಮೇ ತೋ ಜಾಯಂಗೆ ಪರಂತು ಉಂಚ ಪದ್ ನಹಿ. ಬೀಕೆಗಳಿಗಾಗಿ ಬಾಬಾ ಹೇಳ್ತಾರೆ, ಬ್ರಾಹ್ಮಣ ಮಕ್ಕಳಿಗಾಗಿ ಬಾಬಾ ಹೇಳ್ತಾರೆ, ಭಾಳಷ್ಟು ಮಕ್ಕಳು ಈ ಜ್ಞಾನವನ್ನು ತಿಳ್ಕೊಂಡೇ ಇಲ್ಲ. ಅದಕ್ಕೆ ಅವ್ರ ಬಾಯಿಂದ ಯಾವಾಗಲೂ ಏನು ಬರ್ತದಂದ್ರೆ ದುನಿಯಾದ ಮಾತುಗಳೇ ಇರ್ತವೆ. ಆದರೆ ಏನು ಮಾಡೋದು, ಸ್ವರ್ಗಕ್ಕಂತೂ ಬರ್ತಾರ, ಆದರೆ ಶ್ರೇಷ್ಠ ಪದವಿ ತಗೊಳ್ಳೋದಿಲ್ಲ. ಸಜಾಯೆ ಖಾಕರ್ ಜಾಯಂಗೆ ಊಂಚ್ ಪದ್ ಕೈಸೆ ಪಾಯಂಗೆ. ಅವತ್ತು ಬಾಬಾನೇ ಸಮಜಾಯ ಹೇನಾ. ದಂಡ ತಿಂದು ಸ್ವರ್ಗಕ್ಕೆ ಬರ್ತಾರೆ, ಆದರೆ ಶ್ರೇಷ್ಠ ಪದವಿ ತಗೊಳ್ಳೋದಿಲ್ಲ. ಏಕ್ ತೋ ಸ್ವದರ್ಶನ್ ಚಕ್ರಧಾರಿ ಬನೋ ಅವ್ರು ಬನಾವೋ. ಬಾಬಾ ಆದೇಶ ಮಾಡ್ತಾರೆ, ಮಕ್ಕಳೇ, ಒಂದಂತೂ ಸ್ವದರ್ಶನ ಚಕ್ರಧಾರಿ ಆಗ್ರಿ ಮತ್ತು ಮಾಡ್ರಿ. ಯೋಗಿ ಬಿ ಪಕ್ಕೆ ಬನೋ ಅವ್ರು ಬನಾವೋ. ಯೋಗಿ ಹಾಗೆ ಹೆಸರಿಗೆ ಯೋಗಿ ಅಲ್ಲ, ಪಕ್ಕೆ ಯೋಗಿಗಳಾಗಬೇಕು ಮತ್ತು ಮಾಡಬೇಕು. ಬಾಬಾ कहते हैं मुझे याद करो. ಬಾಬಾ ಹೇಳ್ತಾರೆ, ನನ್ನ ನೆನಪು ಮಾಡಿರಿ. ತುಮ್ ಫಿರ್ कहते ಬಾಬಾ ಹಮ್ ಭೂಲ್ ಜಾತೆ, ಲಜ್ಜಾ ನಹಿ ಆತಿ. ಬಾಬಾ ಅಂತಾರೆ, ಮತ್ತೆ ಬಾಬನ ಮರಿತೀರಿ ಅಂದರೆ ನಿಮ್ಗೆ ನಾಚಿಕೆ ಬರೋದಿಲ್ಲ.
बहुत है जो सच बताते नहीं है भूलते बहुत है. ಬಹಳ ಜನ ಇದ್ದಾರೆ ಸತ್ಯ ಹೇಳೋದಿಲ್ಲ, ಮರಿತಾರೆ. ಬಾಬಾನೆ ಸಮझाया है कोई भी आए तो उनको बाबा का परिचय दो. ಯಾರೇ ಬಂದರೂ ಕೂಡ ಬಾಬಾರವರ ಪರಿಚಯವನ್ನು ಕೊಡಬೇಕಾಗಿದೆ. बाबा कहते हैं जिस कर्म बंधन में फंसे हो उनको भूलो, गृहस्थ व्यवहार में रहते हुए भूलते जाओ. ಶಿವಬಾಬಾ ಹೇಳ್ತಾರೆ, ಮಕ್ಕಳೇ, ಈಗ ಯಾವ ಕರ್ಮ ಬಂಧನದೊಳಗೆ ನೀವು ಮಾಡಿದ ಕರ್ಮದ ಕಾರಣದಿಂದ ಬಂಧನದಲ್ಲಿ ಸಿಲುಕೊಂಡಿದ್ದೀರಿ. ಕರ್ಮ ಏನು ಮಾಡಿದ್ವಿ, ಆ ಸೋಲ್ ಕಾನ್ಷಿಯಸ್ಸನ್ನು ಮರೆತು ದೇಹಭಾನದಲ್ಲಿ ಬಂದ್ವಿ. ದೇಹಭಾನದಲ್ಲಿ ಬಂದದ್ದಷ್ಟೇ ಅಲ್ಲದೆ ಈ ಜಗತ್ತನ್ನು, ಈ ನಾಟಕವನ್ನು, ಇಲ್ಲಿಯ ಸುಖ ದುಃಖವನ್ನು ಸತ್ಯ ಅಂತ ತಿಳ್ಕೊಂಡ್ವಿ. ಅದಕ್ಕೆ ಬಾಬಾ ಹೇಳ್ತಾರೆ, ಅದಕ್ಕೆ ಕರ್ಮ ಬಂಧನದಲ್ಲಿ ಸಿಲುಕಿಕೊಂಡಿರಿ. ಸತ್ಯ ಅಂತ ತಿಳ್ಕೊಂಡ್ರಿ, ಇಲ್ಲಿ ಎಲ್ಲ ದುಃಖ ಸತ್ಯ ಅಂತ ತಿಳ್ಕೊಂಡ್ರಿ, ಇಲ್ಲಿಯ ಹಾನಿ ಸತ್ಯ ಅಂತ ತಿಳ್ಕೊಂಡ್ರಿ, ಅದಕ್ಕೆ ಭಾಳಷ್ಟು ಬಂಧಿತ ಆಗಿಬಿಟ್ಟಿರಿ. ಅದಕ್ಕಾಗಿ ಗೃಹಸ್ಥ ವ್ಯವಹಾರದಲ್ಲಿ ಇರ್ತಾ ಅದನ್ನೆಲ್ಲವನ್ನು ಮರಿತಾ ನಡೀರಿ. ಅಬ್ ನಾಟಕ ಪೂರ ಹೋತಾ. ಯಾಕೆ ಮರಿಬೇಕು ಅಂದರೆ ಇದು ಮಾಡಲ್ಪಟ್ಟ ನಾಟಕದ ಎಂಡ್ ಆಗ್ಲಿಕ್ಕೆ ಬಂದಿದೆ. ಈ ನಾಟಕನೇ ಮುಗೀತದಂದಮೇಲೆ ಈ ನಾಟಕದ ಎಲ್ಲ ಮಾತುಗಳನ್ನು ಅಥವಾ ಇಲ್ಲಿಯ ವಿಷಯ ವಸ್ತುಗಳನ್ನು ಯಾಕಷ್ಟೊಂದು ಹಚ್ಕೋತೀರಂತಾರೆ ಬಾಬಾ. ನಾಟಕನೇ ಮುಗಿಲಿಕ್ಕೆ ಬಂದಿದೆ, ಇದನ್ನು ಮರ್ತು ಬಿಡ್ರಿ. ಅಪ್ಪನೇ ಘರ್ ಜಾನಾ ಹೇ. ಬಾಬಾ ಅಂತಾರೆ, ವಾಪಸ್ ಮನೆಗೆ ಹೋಗಬೇಕಿದೆ. ಇಸ್ ಮಹಾಭಾರತ್ ಲಡಾಯಿ ಬಾದ್ ಹಿ ಸ್ವರ್ಗಕ್ಕೆ ಗೇಟ್ಸ್ ಖುಲ್ತೆ ಹೇ. ಬಾಬಾ ಅಂತಾರೆ, ಈ ಮಹಾಭಾರತ ಯುದ್ಧ ಅಂದರೆ ಮೈಂಡಲ್ಲಿ ಯಾವ ಅಕ್ಷೋಹಿಣಿ ಸೇನೆಯ ರೂಪದಲ್ಲಿ ವಿಚಾರಗಳು ನಡೀತಾ ಇರ್ತದೆ, ಅವುಗಳ ಮೇಲೆ ಯಾವಾಗ ನೀವು ವಿಜಯ ಆಗ್ತೀರಿ, ಆಗನೇ ಬುದ್ಧಿ ರೂಪಿ ಗೇಟ್ ಓಪನ್ ಆಗ್ತದ. ಹೈಯರ್ ಕಾನ್ಷಿಯಸ್ಸಲ್ಲಿ ಸ್ಥಿತ ಆಗುವಂಥ ಗೇಟ್ ಓಪನ್ ಆಗ್ತದ. ಆತ್ಮ ತನ್ನ ಮೂಲ ಸತೋ ಪ್ರಧಾನ ಸ್ಥಿತಿಯ ಕಡೆಗೆ ಹೋಗ್ತದ. ಈ ಒಂದು ಸತ್ಯದ ಗೇಟ್ ಓಪನ್ ಆಗ್ತದಂತಾರೆ ಬಾಬಾ. ಇಸಿಲಿಯೇ ಬಾಬಾನೇ ಕಹಾ ಹೇ ಯೆ ನಾಮ್ ಬಹುತ್ ಅಚ್ಚಾ ಹೈ, ಗೇಟ್ ವೇ ಟು ಹೆವೆನ್. ಅದಕ್ಕಾಗಿ ಬಾಬಾ ಹೇಳ್ತಾರೆ ಗೇಟ್ ವೇ ಟು ಹೆವೆನ್ ಅಂತ. कोई कहते हैं लड़ाइयाँ तो चलती आई, बोलो मूसलों की लड़ाई कब लगी है, ये मूसलों की अंतिम लड़ाई है. ಅನೇಕ ಜನ ಅಂತಾರೆ, ಹಿಂಗೆ ನೀವು ಹೇಳ್ದಂಗೆ ಅನೇಕ ಯುದ್ಧಗಳು ಹೇಳ್ತಾನೆ ಬಂದಿದ್ದಾರಂತ. ಆದರೆ ನೀವು ಹೇಳ್ರಿ, ಇಂಥ ಯುದ್ಧ ಎಂದೂ ಆಗಿಲ್ಲ, ಇದು ಕೊನೆಯ ಅತಿ ದೊಡ್ಡದಾದಂಥ ಯುದ್ಧ ಆಗಿದೆ. तुम यह रूहानी पढ़ाई पढ़ते हो राजाई लेने के लिए, तुम्हारा धंधा है रूहानी, जिस्मानी विद्या तो काम आनी ही नहीं है. ಅಂಡರ್ಲೈನ್. ಬಾಬಾ ಹೇಳ್ತಾರೆ, ಈ ವಿದ್ಯೆ ಓದ್ತಾ ಇದ್ದೀರಿ ನೀವು ರಾಜ್ಯ ಪಡೆಯೋದಕ್ಕಾಗಿ. ಜಿಸ್ಮಾನಿ ವಿದ್ಯಾ ಅಂದರೆ ಇವತ್ತು ಲೌಕಿಕದಲ್ಲಿ ಸ್ಕೂಲ್, ಕಾಲೇಜ್, ಯೂನಿವರ್ಸಿಟಿಗಳಲ್ಲಿ ಏನು ಓದಿಸ್ಲಾಗ್ತಾ ಇದೆ ಅದು ಜಿಸ್ಮಾನಿ ವಿದ್ಯೆ. ಅದರಿಂದ ಧನ ಸಿಗ್ತದ, ಅದರಿಂದ ಸಾಮಾನು ಸಿಗ್ತದೆ. ಅಂಥ ವಿದ್ಯೆ ಏನೂ ಕೆಲಸಕ್ಕೆ ಬರೋದಿಲ್ಲ ಅಂತಾರೆ ಬಾಬಾ. ಜಿಸ್ಮಾನಿ ವಿದ್ಯಾ ತೋ ಕಾಮ್ ಆನಾ ಹಿ ನಹಿ ಹೈ. ಈ ಜಗತ್ತಿನಲ್ಲಿ ಯಾವ ಒಂದು ಲೌಕಿಕ ವಿದ್ಯೆ ಇದೆ ಅದೇನು ನಿಮ್ಮ ಕೆಲಸಕ್ಕೆ ಬರಲ್ಲಂತಾರೆ ಬಾಬಾ. ಶಾಸ್ತ್ರ ಭೀ ಕಾಮ್ ನಹಿ ಆಯಂಗೆ ತೋ ಕ್ಯೂ ನ ಇಸ್ ದಂಧೆ ಮೇಲೆ ಲಗ್ ಜಾನಾ ಚಾಹಿಯೆ. ಹಾಗೆ ನೋಡಿದ್ರಿ ಓದುವಂಥವ್ರಿಗೆ ಬಾಬಾ ಹೇಳ್ತಾರ, ಆ ಲೌಕಿಕ ವಿದ್ಯೆಯೊಳಗೆ ಏನಿದೆ ಅಂಥ ವಿದ್ಯೆಯಿಂದ ನಿಮ್ಗೆ ಏನೂ ಬರೋದಿಲ್ಲ, ಅದಕ್ಕೆ ಅದನ್ನು ಬಿಟ್ಟು ಈ ದಂಧದಾಗರೆ ತೊಡಗ್ರಂತಾರೆ ಬಾಬಾ. ಬಾಬಾ ತೋ ವಿಶ್ವಕ ಮಾಲೀಕ್ ಬನಾತೆ. ಈ ವಿದ್ಯೆ ಓದಿದ್ರಿ ಏನಾಗ್ತೀರಿ, ಬಾಬಾ ವಿಶ್ವದ ಮಾಲೀಕರನ್ನಾಗಿ ಮಾಡ್ತಾರೆ. ವಿಚಾರ ಕರ್ನಾ ಚಾಹಿಯೆ ಕೌನ್ ಸಿ ಪढ़ाई में लगे, वो तो थोड़े डिग्रियों के लिए पढ़ते, तुम तो पढ़ते हो राजाई के लिए. कितना रात दिन का फ़र्क है. वो पढ़ाई पढ़ने से भूंगरे भी मिलेंगे या नहीं पता थोड़े ही है. ಬಾಬಾ ಅಂತಾರ, ನೀವು ಆ ಲೌಕಿಕ ವಿದ್ಯೆಯನ್ನು ಇಷ್ಟೊಂದು ಖರ್ಚು ಮಾಡಿ ಎಷ್ಟೆಲ್ಲ ಅರ್ಧ ಜೀವನ ತಂದೆ ತಾಯಿಗೆ ಹೆಲ್ಪ್ ಮಾಡಲಾರ್ದೇ ಅದನ್ನೇ ಓದ್ಲಾಗ್ತದ. ತಂದೆ ತಾಯಿ ಗಳಿಸಿದ ಅರ್ಧ ಸಂಪತ್ತೆಲ್ಲ ಬರೀ ವಿದ್ಯೆ ಓದ್ಲಿಕ್ಕಾಗ್ತದ. ಅಷ್ಟೆಲ್ಲ ಓದಿ ನೀವೇನು ಅದರಿಂದ ಗಳಿಸ್ತೀರಿ ಅಂತ ಕೇಳ್ತಾರೆ ಬಾಬಾ. ನೌಕರಿ ಮಾಡಿದ್ರೂ ಪಗಾರ ಸಿಕ್ಕರೂ ಒಂದು ಕೌಡಿ ಕಾಳು ಅಂತ ಹೇಳ್ತಾರೆ ಬಾಬಾ. ಕಡ್ಲಿ ಕಾಳಿನಷ್ಟೇ ಸಿಗೋದು. ಕಿಸ್ಕಾ ಶರೀರ್ छूट जाए तो भूगरे भी गए. ಸಿಕ್ಕರೂ ಏನು ಸಿಗ್ತದೆ ಅಂತ ಕೇಳ್ತಾರೆ ಬಾಬಾ. ಇಲ್ಲೇ ಬಿಟ್ಟು ಹೋಗುವಂಥದ್ದು ಒಂದಿಷ್ಟು ದುಡ್ಡು ಸಿಗ್ತದ ನೌಕರಿ ಮಾಡಿದ್ರ. ಮತ್ತು ಶರೀರ ಬಿಟ್ರಿ ಇಷ್ಟೆಲ್ಲ ಓದಿ ಅರ್ಧ ಜೀವನ ಬರೀ ಓದಿ ಗಳಿಸಿರುವಂಥದ್ದೆಲ್ಲ ಓದಿಗೆ ಖರ್ಚು ಮಾಡಿ ಅಕಸ್ಮಾತ್ ಶರೀರ ಬಿಟ್ರಿ ಅಂದರೆ ಎಲ್ಲ ಮುಗೀತತ್ ಹೇಳ್ತಾರೆ ಬಾಬಾ. ಅದಕ್ಕಾಗಿ ಮೌತ್ ತೋ ಸಿರ್ಪರ್ ಕಡಾ ಹೇನಾ, ಸಾವು ಎದುರುಗಡೆನೇ ಇದೆ ಅಂಥ ವಿದ್ಯೆಯಲ್ಲಿ ಯಾಕೆ ಸಮಯ ವ್ಯರ್ಥ ಮಾಡ್ತೀರಿ, ಈ ವಿದ್ಯೆಯಲ್ಲಿ ತೊಡಗಿಕೊಡ್ರಿ ಅಂತಾರೆ ಬಾಬಾ. ಪೆಹಲೆ ಹಮ್ ಅಪ್ನಿ ಪೂರಿ ಕಮಾಯಿ ಕರ್ಲೇವೇನಾ. ಇದು ನಿಜವಾದ ಗಳಿಕೆದ. ಇಂಥ ಗಳಿಕೆಯನ್ನು ನಾವು ಮಾಡ್ಕೋಬೇಕಾಗಿದೆಯಲ್ಲ. ಅಚ್ಚಾ, ಇಂದಿನ ಮುರಳಿಯ ಮುಖ್ಯ ಸಾರ, ರೂಹಾನಿ ಪಢಾಯಿ ಪಡ್ನಿ ಅವರು ಪಡಾನಿ ಹೇ. ರೂಹಾನಿ ವಿದ್ಯೆಯನ್ನು ಓದಬೇಕು ಮತ್ತು ಓದಿಸಬೇಕು. ಆತ್ಮನನ್ನು ಶ್ರೇಷ್ಠ ಸ್ಥಿತಿಗೆ ಕರ್ಕೊಂಡು ಹೋಗೋದಕ್ಕಾಗಿ, ಅಂದರೆ ಮನಸ್ಸನ್ನು ಮತ್ತೆ ಸತೋ ಪ್ರಧಾನ ಮಾಡೋದಕ್ಕಾಗಿ ಬಾಬಾ ಕೊಡುವಂಥ ನಾಲೆಡ್ಜ್
ಈ ಬೆಳಕನ್ನು ಪಡಿಬೇಕು, ಓದಬೇಕು ಮತ್ತು ಓದಿಸ್ಬೇಕು. ಅವಿನಾಶಿ ಜ್ಞಾನ ರತ್ನೋಸೆ ಅಪ್ನಿ ಮುಟ್ಟಿ ಭರ್ನಿ ಹೇ. ಅವಿನಾಶಿ ಜ್ಞಾನ ರತ್ನಗಳಿಂದ ತಮ್ಮ ಬುದ್ಧಿರೂಪಿ ಮುಷ್ಟಿಯನ್ನು ತುಂಬಿಕೊಳ್ಳ್ರಿ. ಚನೋಂಕೆ ಪೀಚೆ ಸಮಯ ನಹಿ ಗವಾನ. ಚನ ಕಡ್ಲಿಕಾಳು ಏನು ಇಷ್ಟು ದುಡಿತಾ ಇದ್ದೀರಿ, ಅದೆಲ್ಲೋ ವ್ಯರ್ಥ ಆಗಿ ನಾಳೆ ನಿಮ್ಮ ಕೈಗೆ ಹತ್ತೋದಿಲ್ಲ ಅಂತಾರೆ ಬಾಬಾ. ಮತ್ತು ಇಷ್ಟು ಓದಿತೀರಲ್ಲ, ಇಷ್ಟೆಲ್ಲ ಓದಿ ನೀವೇನು ನೌಕರಿ ಮಾಡಿ ಏನು ಮಾಡೋದದ, ಎಲ್ಲ ವಿನಾಶ ಆಗಿ ಹೋಗ್ತದ. ಅದಕ್ಕೆ ಅದ್ರ ಹಿಂದೆ ನಿಮ್ಮ ಸಮಯವನ್ನು ವ್ಯರ್ಥ ಕಳಿಬೇಡ್ರಿ. सेकंड पॉइंट, अब नाटक पूरा होता है इसीलिए स्वयं को कर्म बंधनों से मुक्त करना है. ಈಗ ನಾಟಕವೇ ಪೂರ್ಣ ಆಗ್ತಾ ಇದೆ ಅಂದಮೇಲೆ ಎಲ್ಲೆಲ್ಲಿ ಏನೇನು ಕರ್ಮ ಬಂಧನ ಇದೆ ಅದರಿಂದ ಇನ್ನೂ ಮುಕ್ತ ಆಗ್ಬೇಕಂತಾರೆ ಬಾಬಾ. ಇನ್ನೂ ಸಿಕ್ಕಾಕೊಳ್ಳೋದಲ್ಲ, ಮುಕ್ತರಾಗಬೇಕು. ಸ್ವದರ್ಶನ್ ಚಕ್ರಧಾರಿ बनाना. मदर फादर को ಫಾಲೋ ಕರ್ ರಾಜಾಯಿ ಪದಕ ಅಧಿಕಾರಿ ಬನ್ನ ಹೇ. ತಂದೆ ತಾಯಿಯನ್ನು ಫಾಲೋ ಮಾಡಿ ರಾಜಾಯಿ ಪದವಿಗೆ ಅಧಿಕಾರಿಗಳು ಆಗಬೇಕಾಗಿದೆ. वरदान, संकल्प को भी चेक कर व्यर्थ के खाते को समाप्त करने वाले ಶ್ರೇಷ್ಠ ಸೇವಾಧಾರಿ ಭವ. ಸಂಕಲ್ಪವನ್ನು ಚೆಕ್ ಮಾಡಿಕೊಂಡು ವ್ಯರ್ಥದ ಖಾತೆಯನ್ನು ಸಮಾಪ್ತ ಮಾಡುವಂತಹ ಶ್ರೇಷ್ಠ ಸೇವಾಧಾರಿ ಭವ. ಶ್ರೇಷ್ಠ ಸೇವಾಧಾರಿ ವಹ ಹೇ ಜಿಸ್ಕಾ ಹರ್ ಸಂಕಲ್ಪ ಪವರ್ಫುಲ್ ಹೋ. ಶ್ರೇಷ್ಠ ಸೇವಾಧಾರಿ ಅಂದರೆ ಅವರು ಯಾರ ಸಂಕಲ್ಪ ಪವರ್ಫುಲ್ ಇದೆ, ಶಕ್ತಿಶಾಲಿಯಾಗಿದೆ. ಅರ್ಥಾತ್ ಶಕ್ತಿಶಾಲಿ ಯಾವಾಗಿರಕ್ಕೆ ಸಾಧ್ಯ? ಯಾವಾಗ ಆತ್ಮಾಭಿಮಾನಿ ಸ್ಥಿತಿಯಲ್ಲಿ ಇರಲಾಗ್ತದೆ. ನಾವು ಯಾವಾಗ ನಮ್ಮ ಮೂಲ ಸ್ಥಿತಿಯಲ್ಲಿರ್ತೀವಿ ಆವಾಗ ನಾವು ಮಾಡುವ ಒಂದೊಂದು ಸಂಕಲ್ಪವು ಬಹಳ ಶಕ್ತಿಶಾಲಿಯಾಗಿರ್ತದೆ. ಸೊ ಆ ಒಂದು ಶ್ರೇಷ್ಠ ಸಂಕಲ್ಪಗಳಿಂದ ಏನು ಪರಿವರ್ತನೆ ಆಗ್ತದೆ, ವೈಬ್ರೇಷನ್ ತಯಾರಾಗ್ತದ, ಅದೇ ನಿಜವಾದ ಶ್ರೇಷ್ಠ ಸೇವೆ. ಅವರೇ ನಿಜವಾದ ಶ್ರೇಷ್ಠ ಸೇವಾಧಾರಿ ಅಂತಾರೆ ಬಾಬಾ. ಏಕ್ ಭಿ ಸಂಕಲ್ಪ ಕಹಾ ಭಿ ವ್ಯರ್ಥ ನ ಜಾಯೆ. ಮಕ್ಕಳೇ, ಸಂಕಲ್ಪ ಅತಿ ದೊಡ್ಡ ಖಜಾನೆಯಾಗಿದೆ. ಒಂದು ಸಂಕಲ್ಪವು ವ್ಯರ್ಥವಾಗಿ ಎಲ್ಲೂ ಹೋಗಬಾರ್ದು. ಕ್ಯೂಂಕಿ ಸೇವಾಧಾರಿ ಅರ್ಥಾತ್ ವಿಶ್ವ ಕಿ ಸ್ಟೇಜ್ ಪರ್ ಆ್ಯಕ್ಟ್ ಕರ್ನೆ ವಾಲೆ. ನೀವೆಲ್ಲ ಸೇವಾಧಾರಿ ಅಂತಂದರೆ ವಿಶ್ವದ ಸ್ಟೇಜ್ ಮೇಲೆ ನೀವು ಆ್ಯಕ್ಟಿಂಗ್ ಮಾಡುವಂಥವ್ರು. सारी विश्व आपको कॉपी करती है. यदि आपने एक संकल्प व्यर्थ किया तो सिर्फ अपने प्रति नहीं किया लेकिन अनेकों के निमित्त बन गए. ನೀವು ನಿಮ್ಮನ್ನು ಇಡೀ ಜಗತ್ತು ಕಾಪಿ ಮಾಡ್ತದೆ ಅಂತಾರೆ ಬಾಬಾ. ಭಲೇ ನಾವು ರೂಮ್ ಒಳಗಿದ್ದುಕೊಂಡು ಬಾಗ್ಲ ಮುಚ್ಕೊಂಡು ವ್ಯರ್ಥ ಸಂಕಲ್ಪ ಮಾಡಿದ್ರೂ ಕೂಡ ಇದ್ರ ಪ್ರಭಾವ ಜಗತ್ತಿನ ಆತ್ಮಗಳ ಮೇಲೆ ಬೀಳ್ತದೆ. ಯಾಕೆಂದರೆ ಬಾಬಾ ಹೇಳ್ತಾರೆ, ಬ್ರಾಹ್ಮಣ ಮಕ್ಕಳು ಬಿಟ್ಟರೆ ನಮಗೆ ಇಡೀ ಜಗತ್ತಿನವರು ನಮ್ಮ ರಚನೆ ಇದ್ದಾರೆ. ಪ್ರಕೃತಿ ನಮ್ಮ ರಚನೆ, ಇಡೀ ಜಗತ್ತಿನ ಸರ್ವಾತ್ಮರು ನಮ್ಮ ರಚನೆ. ನಮ್ಮ ರಚನೆಯ ಮೇಲೆ ನಮ್ಮ ವ್ಯರ್ಥ ಸಂಕಲ್ಪದ ಪ್ರಭಾವ ಬೀಳ್ತದ. ಅದಕ್ಕೆ ನೀವು ನಿಮಿತ್ತ ಆಗಿಬಿಡ್ತೀರಿ. ಅವರು ವ್ಯರ್ಥ ಸಂಕಲ್ಪ ಮಾಡಲಿಕ್ಕೆ ನೀವು ನಿಮಿತ್ತ ಆಗ್ತೀರಿ. ಇಸಿಲಿಯೇ ಅಬ್ ವ್ಯರ್ಥಕ್ಕೆ ಖಾತೆಗೂ ಸಮಾಪ್ತ ಕರ್ ಶ್ರೇಷ್ಠ ಸೇವಾಧಾರಿ ಬನೋ. ಅದಕ್ಕಾಗಿ ವ್ಯರ್ಥದ ಖಾತೆಯನ್ನು ಸಮಾಪ್ತ ಮಾಡಿ ಶ್ರೇಷ್ಠ ಸೇವಾಧಾರಿಗಳು ಆಗಬೇಕು. ಸ್ಲೋಗನ್, ಸೇವಾಕೆ ವಾಯುಮಂಡಲಕ್ಕೆ ಸಾಥ್ ಬೇಹದ್ಗೆ ವೈರಾಗ್ಯ ವೃತ್ತಿಕ ವಾಯುಮಂಡಲ್ ಡಾಲೋ. ಸೇವೆಯ ವಾಯುಮಂಡಲದ ಜೊತೆಯಲ್ಲಿ ಬೇಹದ್ದಿನ ವೈರಾಗ್ಯ ವೃತ್ತಿಯ ವಾಯುಮಂಡಲವನ್ನು ತಯಾರು ಮಾಡಿರಿ. ಸೇವೆಯನ್ನು ಮಾಡೋದಕ್ಕಾಗಿ ನಾವು ವಾತಾವರಣ ತಯಾರು ಮಾಡ್ತೀವಿ. ಅದು ಮನಸಾ ಸೇವಾ, ವಾಚಾ ಸೇವಾ, ಕರ್ಮಣ ಸೇವಾ. ಈ ಎಲ್ಲ ರೀತಿಯ ಸೇವೆಯ ವಾಯುಮಂಡಲದ ಜೊತೆಗೆ ಒಂದು ಆಂತರಿಕ ವೈರಾಗ್ಯ ವೃತ್ತಿ, ಎಲ್ಲದರಿಂದ ನ್ಯಾರ, ಡ್ರಾಮಾದ ಸ್ಮೃತಿಯಿಂದ ನ್ಯಾರ ಮತ್ತು ಭಾವನೆಗೆ ಎಷ್ಟು ಪ್ರಿಯ ಆಗ್ತಾ, ಸ್ವಯಂ ಆತ್ಮನ ಮೂಲ ಗುಣಗಳ ಜೊತೆಗೆ ಎಷ್ಟು ಪ್ರಿಯ ಆಗ್ತಾ ಹೋಗ್ತೀವೋ ಶ್ರೇಷ್ಠ ವಾತಾವರಣ ವಾಯುಮಂಡಲವೂ ಕೂಡ ತಯಾರಾಗ್ತದೆ. ಅವ್ಯಕ್ತಿ ಶಾರೆ ಕಂಬೈನ್ಡ್ ರೂಪದ ಸ್ಮೃತಿಯಿಂದ ಸದಾ ವಿಜಯಿ ಬನೋ. ಸಂಗಮ್ ಯುಗ ಹೈ ಹಿ ಕಂಬೈನ್ಡ್ ರಹನೆ ಕಾ ಯುಗ. ಸಂಗಮ್ ಯುಗ ಇರೋದೇ ಒಂಟಿಯಾಗಿರ್ಲಿಕ್ಕಲ್ಲ, ಕಂಬೈನ್ಡ್ ಆಗಿರ್ಲಿಕ್ಕೆ. ಅದು ಯಾರ ಜೊತೆಗೆ? ನಿರಾಕಾರ ಸಾಕ್ಷಾತ್ ಭಗವಂತನ ಜೊತೆಗೆ ಕಂಬೈನ್ಡ್ ಆಗಿರಲಿಕ್ಕೆ ಇರುವಂತಹ ಯುಗ. ಬಾಬಾ ಸೆ ಅಕೇಲೆ ಹೋ ನಹೀ ಸಕ್ತೆ. ಈ ಸಮಯದಲ್ಲಿ ನೀವೆಂದೂ ಬಾಬಾರವರ ಜೊತೆಗೆ ಒಂಟಿಯಾಗೋದಿಲ್ಲ. ಸದಾ ಕೆ ಸಾಥಿ ಹೋ, ಸದಾ ಬಾಬಾ ಕೆ ಸಾಥ್ ರೆಹನಾ ಅರ್ಥಾತ್ ಸದಾ ಸಂತುಷ್ಟ ರೆಹನಾ. ಸದಾ ತಂದೆಯ ಜೊತೆಗಿರೋದು ಅಂತಂದರೆ ಸಂತುಷ್ಟರಾಗಿರೋದು. ಬಾಬಾ और आप ಸದಾ ಕಂಬೈನ್ಡ್ ಹೋ तो ಕಂಬೈನ್ ಕಿ ಶಕ್ತಿ ಬಹುತ್ ಬಡಿ ಹೈ. ನೀವು ಬಾಬಾ ಕಂಬೈನ್ಡ್ ಅಂದರೆ ಬಾಬಾ ಕೊಟ್ಟಿರುವ ನಾಲೆಜ್, ಆ ನಾಲೆಜ್ ನನ್ನ ಜೊತೆಯಲ್ಲಿದೆ ಅಂತಂದರೆ ಬಾಬನ ಜೊತೆ ನಾನು ಕಂಬೈನ್ಡ್ ಆದಂತೆ. ಬಾಬಾ ನಾನು ಕಂಬೈನ್ಡ್ ಆದಾಗ ಕಂಬೈನ್ಡ್ನ ಶಕ್ತಿ ಬಹಳ ದೊಡ್ಡದಿದೆ. ಏಕ ಕಾರ್ಯಕ್ಕೆ ಬಜಾಯ್ 1000 ಕಾರ್ಯ ಕರ್ ಸಕ್ತೆ ಹೋ.
ನಾನು ಬಾಬಾ ಕಂಬೈಂಡ್ ಇದ್ದಾಗ ಅಥವಾ ನನ್ನ ಬುದ್ಧಿಯಲ್ಲಿ ಜ್ಞಾನ ಇದ್ದಾಗ ನಾವು ಒಂದು ಕೆಲಸದ ಬದಲಾಗಿ 1000 ಕೆಲಸಗಳನ್ನು ಮಾಡ್ಬೋದು. ಕ್ಯೂಂಕಿ 1000 ಭುಜಾವೋ ವಾಲಾ ಬಾಬಾ ಆಪ್ಕೆ ಸಾಥ್ ಹೈ. ಯಾಕೆಂದರೆ 1000 ಭುಜವುಳ್ಳ ತಂದೆ ನಮ್ಮ ಜೊತೆಯಲ್ಲಿ ಇದ್ದಾಗ ನಾವು ಒಂದೇ ಸಮಯದೊಳಗೆ ಅನೇಕ ಕಾರ್ಯಗಳನ್ನು ಮಾಡಲಿಕ್ಕೆ ಸಾಧ್ಯತೆ. ಓಂ ಶಾಂತಿ.